ನಮಸ್ಕಾರ, ಗೀತಾಸ್ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗಿಗೆ ಹೋಗೋಣ. ಇವತ್ತು ನಾನು ನಮ್ಮ ಅಮ್ಮರ ಮನೇಲಿ ಇದ್ದೀನಿ. ಸೊ ನಾನು ಬಂದ ತಕ್ಷಣ ನಮ್ಮ ತಂಗಿ ಕೇಳಿದ್ದು ಏನಾದರೂ ಸ್ಪೆಷಲ್ ಮಾಡ್ಕೊಡ್ಬೇಕು, ಇವತ್ತು ಏನಾದರೂ ಸ್ಪೆಷಲ್ ಮಾಡ್ಕೊಡ್ಬೇಕು ಅಂತ. ನಾನು ಅದಕ್ಕೆ ಏನು ಮಾಡೋಣಪ್ಪ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ಯೂಟ್ಯೂಬ್ ನೋಡ್ತಾ ಇದ್ವಿ, ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಬಿಟ್ಟು ಅದರಲ್ಲಿ ಬ್ರೆಡ್ ಬೋಂಡ ಕಾಣಿಸ್ತು. ಬ್ರೆಡ್ ಬೋಂಡ ಸ್ವಲ್ಪ ಮಾಡೋಣ, ಮಾಡಿಲ್ಲ, ನಾವು ತಿಂದಿಲ್ಲ. ಸೊ ಬ್ರೆಡ್ ಬೋಂಡ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತಂದು. ಸೊ ಅದಕ್ಕೋಸ್ಕರ ಬ್ರೆಡ್ ಎಲ್ಲ ತರಿಸಿದ್ದೀವಿ. ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ನೋಡೋಣ ಬರೀ ಯಾವ ಥರ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಅಂತಂದು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ತಾ ಇದ್ದೀವಿ. ಆಲೂಗಡ್ಡೆ ಇದೆ, ಕರಿಬೇವಿದೆ, ಈರುಳ್ಳಿ ಇದೆ, ಬ್ರೆಡ್ ತರಿಸಿದ್ದೀನಿ. ಸೊ ಕರಿಯೋಕ್ಕೆ ಎಣ್ಣೆ ಇದೆ. ಸೊ ಇನ್ನೇನು ಖಾರ ಪುಡಿ, ಉಪ್ಪು ಎಲ್ಲ ಮನೇಲಂತೂ ಇದ್ದೇ ಇರುತ್ತೆ. ಸಾಕು, ಇಷ್ಟರಲ್ಲೇ ಮಾಡೋಣ ಅಂತ. ಇನ್ನೊಂದೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂದರೆ ಮನೇಲಿರೋ ಇಂಗ್ರೀಡಿಯೆಂಟೆಲ್ಲ ಆ್ಯಡ್ ಮಾಡ್ತೀನಿ, ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಈಗ ಆಲೂಗಡ್ಡೆ ತೊಳೆದ್ಬಿಟ್ಟು ಬೇಯಿಸೋಕ್ಕೆ ಇಡ್ತೀನಿ. ಇವಾಗ ನೆಕ್ಸ್ಟು ಈರುಳ್ಳಿ ಎಲ್ಲ ಹೆಚ್ಕೊಬಿಟ್ಟು ಏನೇನು ಪ್ರಿಪ್ರೇಷನ್ ಬೇಕೋ ಎಲ್ಲ ಮಾಡ್ಕೋತಿದ್ದೀನಿ. ಇವಳೇ ನಮ್ಮ ತಂಗಿ. ಏನಾದರೂ ತಿಂದಿಲ್ಲ ಅಂದರೆ ಸಮಾಧಾನನೇ ಇರಲ್ಲ. ಏನಾದ್ರೂ ಮಾಡ್ಕೊತಾನೇ ಇರ್ತಾಳೆ, ಬಾಯಲ್ಲಿ ಏನಾದ್ರೂ ಆಡಿಸ್ತಾನೇ ಇರ್ಬೇಕು ಅವಳಿಗೆ. ನೋಡ್ರಿ, ಇವಾಗ ₹1 ಹೋಗಿ ರಸ್ನ ಪಾಕೆಟ್ ತಗೊಂಬಂದು ರಸ್ನ ಕುಡಿತಾ ಇದ್ದಾಳೆ. ಈಗ ಆಲೂಗಡ್ಡೆ ಬೇಯಿಸೋಕಿಡೋಣ ಕುಕ್ಕರಲ್ಲಿ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಬೇಯಿಸೋಕ್ಕೆ. ಸೊ ಇವಾಗ ಆಲೂಗಡ್ಡೆನ ಬೇಯಿಸಕ್ಕೆ ಇಟ್ಬಿಡೋಣ. ನನ್ನ ತಂಗಿ ನನಗೆ ಎಲ್ಲಾನು ಹೆಲ್ಪ್ ಮಾಡಿದ್ರು. ಈರುಳ್ಳಿ ಹೆಚ್ಕೊಡೋದಾಗ್ಲಿ, ಮೆಣಸಿನ್ಕಾಯಿ ಹೆಚ್ಕೊಡೋದಾಗ್ಲಿ ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಆಯ್ತು. ನನಗೆಲ್ಲದ್ರಲ್ಲೂ ಅವಳು ಸಹಾಯ ಮಾಡ್ತಾಳೆ. ಹಾಗೆ ಇವಾಗ ಫಸ್ಟು ಮೈದಾ 1 ಸ್ಪೂನ್ ಹಾಕೋಬೇಕು, ಆಮೇಲೆ ಕಾರ್ನ್ ಫ್ಲೋರ್ 1 ಸ್ಪೂನ್ ಹಾಕೋಬೇಕು. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಅವಾಗಲೇ ಫಸ್ಟಿಗೆ ಮೈದಾ 1 ಸ್ಪೂನ್ ಹಾಕೋದನ್ನ ಮರ್ತಿದ್ದೆ. ಇವಾಗ ಮೈದಾ ಹಿಟ್ಟು ಸ್ವಲ್ಪ 1 ಸ್ಪೂನ್ ಹಾಕೋಬೇಕು. ಈಗ ಮೈದಾ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಕಲ್ಸ್ಕೋಬೇಕು. ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕು ಅಂತ ಅಂದ್ರೆ, ಸೂಪ್ ಇರುತ್ತಲ್ಲ ಇದ್ರಲ್ಲಿ ಎರಡನ್ನೂ ಮಿಕ್ಸ್ ಚೆನ್ನಾಗಿ ಲಮ್ಸ್ ಇಲ್ದಿರೋ ತರ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ನೀರು ಅವಶ್ಯಕತೆ ಇದೆನೋ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಫಸ್ಟು ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡಿದ್ದೀನಿ, ಅದು ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ, 1 ಸ್ಪೂನು. ಜೀರಿಗೆ ಆದ್ಮೇಲೆ ಎಷ್ಟು ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ನಾನಿಲ್ಲಿ ಖಾರ ಪುಡಿ ಬದಲು ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ಹಾಕೊಳ್ರಿ. ಹಾಗೆ ಹೆಚ್ಚಿಟ್ಟಿದ್ದಂತ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ. ಈರುಳ್ಳಿ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ, ಬಟ್ ನೋಡೋಣ ತಿನ್ನುವಾಗ ಯಾವ ತರ ಇರುತ್ತೆ ಅಂತ. ಈರುಳ್ಳಿ ಎಲ್ಲ ಹಾಕೊಂಡಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕು. ತೊಳೆದು ಬಿಡಿಸ್ಕೊಂಡು ಇಟ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ 1 ಸ್ಪೂನ್ ಆಗೋವಷ್ಟು ಗರಂ ಮಸಾಲಾನ ಹಾಕೋಬೇಕು. ನಿಮ್ ಮನೇಲಿ ಯಾವ ಗರಂ ಮಸಾಲ ಇದ್ರು ಓಕೆ, 1 ಸ್ಪೂನ್ ಗರಂ ಮಸಾಲ ಹಾಕೋಬೇಕು. ಅದಕ್ಕೆ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟು. ಗರಂ ಮಸಾಲ ಹಾಕಿದಾದ್ಮೇಲೆ ಇವಾಗ ಕಡ್ಲೆ ಹಿಟ್ಟು ಹಾಕೋಬೇಕು. 1 ಬೌಲ್ ಅಷ್ಟು, 1 ಬೌಲ್ ಅಂದ್ರೆ 2 ಟೀ ಸ್ಪೂನ್ ಅಷ್ಟು ಆಗೋವಷ್ಟು ಕಡ್ಲೆ ಹಿಟ್ಟನ್ನ ಹಾಕೋಬೇಕು. ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಅದೆಲ್ಲ ಕೂಡ್ಕೊಳ್ಳೋ ಹಂಗೆ ಕಲ್ಸ್ಕೋಬೇಕು. ಇಷ್ಟು ಇಂಗ್ರೀಡಿಯೆಂಟ್ಸ್. ಈಗ ಇದಿಷ್ಟು ಮನೇಲಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಸೊ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಹೊರಗಡೆಯಿಂದ ತರಿಸಿರೋದು ಅಂತ ಅಂದ್ರೆ ಬ್ರೆಡ್ ಅಷ್ಟೇ ನಾನು ತರಿಸಿರೋದು.
ಅದೊಂದು ಬ್ರೆಡ್ ತರಿಸ್ಬಿಟ್ಟು ಮಾಡ್ತಿದ್ದೀವಿ. ಮೇನ್ ಬ್ರೆಡ್ ಬೋಂಡ ಅಂದ್ರೆ ಬ್ರೆಡ್ ಬೇಕೇ ಬೇಕು ಅಲ್ವಾ? ಹಂಗಾಗ್ಬಿಟ್ಟು ಹೊರಗಡೆಯಿಂದ ತರಿಸಿದ್ದೀನಿ ಅದನ್ನ. ಇನ್ನು ಆಲೂಗಡ್ಡೆ ಅವೆಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಗರಂ ಮಸಾಲ ಮನೇಲಿ ಯಾವ ಗರಂ ಮಸಾಲ ಇರುತ್ತೋ ಅದನ್ನ ಯೂಸ್ ಮಾಡೋದು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ, ಜಾಸ್ತಿ ಏನು ಬೇಡ. ಈಗ ಒಂದು ಬೇಸನಲ್ಲಿ ನೀರ್ ಹಾಕೊಂಡ್ಬಿಟ್ಟು ಅದಕ್ಕೆ ಬ್ರೆಡ್ ನ ಸ್ವಲ್ಪ ಹತ್ಕೋಬೇಕು. ನಾನಿಲ್ಲಿ ಜಾಸ್ತಿ ಹತ್ಕೊಂಡಿದ್ದಕ್ಕೆ ಅದಕ್ಕೆ ಮುದ್ದೆ ತರ ಆಗ್ಬಿಡ್ತು. ಸ್ವಲ್ಪ ಕೈಗೆ ಇನ್ನೊಂದ್ ಕೈಗೆ ನೀರ್ ಹಚ್ಕೊಂಡು ಬ್ರೆಡ್ಡಿಗೆ ಹಚ್ಚ್ರಿ. ಅದ್ ಹಚ್ಚಿದಾದ್ಮೇಲೆ ಬ್ರೆಡ್ ಕ್ರಮ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಬ್ರೆಡ್ ಕ್ರಮ್ಸ್ ಅಲ್ಲಿ ನಾವು ಇದು ಮಿಕ್ಸ್ ಮಾಡ್ಬೇಕು ನೀಟಾಗಿ. ಇದೇ ಪ್ರೋಸೆಸ್ ಅಲ್ಲಿ ಮಾಡ್ಬೇಕು. ಅದು ನೆಕ್ಸ್ಟ್ ನೀರ್ ಕಮ್ಮಿ ಹಾಕಿದಾಗ ಡ್ರೈ ಡ್ರೈ ಅನ್ಸುತ್ತೆ. ಸೊ ಅವಾಗ ಅದೇನ್ ನಾವು ಕಲ್ಸ್ಕೊಂಡಿದ್ವಲ್ಲ ಮೈದಾ ಹಿಟ್ಟಿಂದು, ಅದು ಮೈದಾ ಹಿಟ್ಟಿಂದ್ರಲ್ಲಿ ನೆನ್ಸ್ಬಿಟ್ಟು ನೆಕ್ಸ್ಟ್ ಅದಾದ್ಮೇಲೆ ಬ್ರೆಡ್ ಕ್ರಮ್ಸ್ ಅಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬೇಕು. ಈ ತರಾನೇ ನೀಟಾಗಿ ಉಂಡೆ ಮಾಡ್ಕೋಬೇಕು. ನಾನು ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಉಂಡೆ ಮಾಡ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ನನ್ಗೆ. ಆಲ್ಮೋಸ್ಟ್ ಎಲ್ಲಾನು ಮಾಡ್ಕೊಂಡ್ ಆದ್ಮೇಲೆ ಸ್ವಲ್ಪ ಸೈಡಿಗೆ ಇಟ್ಕೊಂಡು ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಇಷ್ಟ ಆಗಿದ್ದಾವೆ, ಒಂಥರ ತಿರುಪತಿ ಲಡ್ಡು ಥರ ಆಗಿದ್ದಾವೆ. ನೋಡೋಣ ಕರೆದ್ಮೇಲೆ ಯಾವ ಥರ ಬರುತ್ತೆ, ಟೇಸ್ಟ್ ಹಿಂಗಿರುತ್ತೆ ಅಂತ. ಎಣ್ಣೆ ಕಾದ್ಮೇಲೆ ಇವಾಗ ಒಂದೊಂದೇ ಬೋಂಡಾನ ನಾವ್ ಮಾಡ್ಕೊಂಡಿರೋ ಬೋಂಡಗಳನ್ನ ಹಾಕೋಂತ ಬರ್ಬೇಕು. ನೀಟಾಗಿ ಡೀಪ್ ಫ್ರೈ ಮಾಡ್ಬೇಕು. ಅಂದ್ರೆ ಫಸ್ಟ್ ಸ್ಲೋ ಇದ್ರಲ್ಲಿ ಇಟ್ಕೊಂಡ್ಬಿಟ್ಟು ಕರ್ಕೊಂಡು ಆಮೇಲೆ ಸ್ವಲ್ಪ ಬಹಳ ಹೊತ್ತು ಮಾಡ್ಬೇಕಿತ್ತು ಡೀಪ್ ಫ್ರೈ. ಬ್ರೌನ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು. ಎಲ್ಲಾನು ಕರ್ಕೊಂಡ್ ಆದ್ಮೇಲೆ ನೋಡಿ ಕಲರ್ ಎಷ್ಟ್ ಚೆನ್ನಾಗಿದೆ. ಸೌಂಡ್ ಅಂದ್ರು ಕಿರ್ರ ಕಿರ್ರ ಅಂತ ಐತೆ. ಫೈನಲಿ ಎಲ್ಲಾ ಬೋಂಡನು ಕರ್ದಿದ್ದಾಯ್ತು. ಇವಾಗ ನೋಡಿ ಹೇಗಿದೆ ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿ. ಸೇಮ್ ತಿರುಪತಿ ಲಡ್ಡುನೇನೆ, ಆದ್ರೆ ಟೇಸ್ಟ್ ಹೇಗಿದೆ ಅಂತ ನಮ್ಮ ಅಮ್ಮಂಗೆ ಕೊಟ್ಬಿಟ್ಟು ನೋಡೋಣ. ನಮ್ಮಮ್ಮ ಅಂತ್ರುನು ತುಂಬಾ ಖುಷಿ ಪಡ್ತು. ಯಾಕಂದ್ರೆ ನಮ್ಮ ಅಮ್ಮಂಗೆ ಈ ತರ ಐಟಮ್ಸ್ ಅಂದ್ರೆ ಬಹಳ ಇಷ್ಟ. ಮಾಡೋಬೇಕಾದ್ರೇನೆ ಸ್ಮೆಲ್ ಘಮ ಘಮ ಬರ್ತಿತ್ತು. ಅದಕ್ಕೆ ಅದು ಹಾಕು ಇದು ಹಾಕು ಅಂತ ಅಂದ್ ಹಾಕಿಸ್ಕೊಂಡ್ ತಿಂತೈತೆ. ನಮ್ಮಮ್ಮಂಗೆ ಈ ತರ ಐಟಮ್ಸ್, ಕರ್ದಿರೋ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ ಪಡುತ್ತೆ ನಮ್ಮಮ್ಮ. ನಮ್ಮಮ್ಮನ ಎಕ್ಸ್ಪ್ರೆಷನ್ ನನಗೊಂದ್ ಸಖತ್ ಖುಷಿ ಆಗ್ಬಿಡ್ತು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತು. ಕಟ್ ಮಾಡ್ತಿದ್ದ ಹಿಂಗೆ ತಿರ್ಗಿಸ್ದಲ್ಲ. ಅದ್ರ ತಗೋ. ಸೂಪರ್ ಸೂಪರಾ? ಸ್ವಲ್ಪ ಬಾ ಏನು ಸೂಪರ್. ನಿಜ ಫ್ರೆಂಡ್ಸ್, ಸಕ್ಕತ್ತಾಗಿ ಬಂದಿದೆ ಅಂದ್ರೆ ನಿಜ ಬಹಳ ಚೆನ್ನಾಗಿ ಬಂದಿದೆ. ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಇಷ್ಟಪಟ್ಟಿಯಲ್ಲ ಮಾಡ್ಬಿಟ್ಟಿದ್ದೀನಲ್ಲ, ಚೆನ್ನಾಗಿತ್ತಾ? ಥ್ಯಾಂಕ್ ಯು. ವೆಲ್ಕಮ್. ತುಂಬ ಕ್ರಿಸ್ಪಿಯಾಗಿ ಬಂದೈತಿ, ಮಸ್ತ್ ಐತಿ. ಸೂಪರ್ ನಿಜ ಸಖತ್ತಾಗೈತೆ ಫ್ರೆಂಡ್ಸ್. ನಾನು ಹಿಂಗೆ ಬರ್ತೈತೆ ಅಂತ ಅನ್ಕೊಂಡೇ ಇರಲಿಲ್ಲ. ಅಪ್ಪ ಹೆಂಗಪ್ಪ ಎಕ್ಸ್ಪ್ರೆಷನ್ ಕೊಡೋದು, ನೀವು ಚೆನ್ನಾಗಿಲ್ಲ ಅಂತ ಅಂದರೆ ಗೊತ್ತಾಗ್ಬಿಡ್ತೈತೆ ಮಗ್ದಾಗ ಅದು ಯಾವ ಥರ ಎಕ್ಸ್ಪ್ರೆಷನ್ ಬರ್ತೈತೆ ಅಂತ. ಅದು ಗೊತ್ತಾಗ್ಬಿಟ್ರೆ ಹೆಂಗೆ ಅಂತ ಅನ್ಕೊಂಡಿದ್ದೆ. ಬಟ್ ಫಸ್ಟ್ ಟೈಮ್ ಮಾಡಿರೋದು ನಾನು ಬೋಂಡನ. ಇದು ಸೇಮ್ ತಿರುಪತಿ ಲಡ್ಡು ಸೈಜೇ ಆಗ್ಬಿಟ್ಟೈತೆ ಎಲ್ಲ ಬೋಂಡಗಳು. ಅಂದರೆ ಭಾಳ ನಿಜ ಚೆನ್ನಾಗೈತಿ, ಸಕ್ಕತ್ತಾಗೈತೆ ಮಾತ್ರ ಬೋಂಡ ಮಾತ್ರ.
ರಸ್ನ ಕೊಡಿ ಒಂದು ರಸ್ನ. ಈಗ ಬೋಂಡ ಎಲ್ಲ ತಿಂದಿದ್ದಾಯ್ತು ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡಿದ್ವಿ ಅನ್ನ ಸಾಂಬಾರು. ಅದ್ರ ಜೊತೆಗೆ ಬೋಂಡಾನು ಕಲ್ಸ್ಕೊಂಡ್ ತಿಂತಾ ಇದ್ರೆ ಸೂಪರ್ ಆಗಿತ್ತು. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಥ್ಯಾಂಕ್ ಯು.